ಈ ಹಗರಣ ನನಗೆ ಕಳೆದ ವರ್ಷವೇ ನನ್ನ ಮುಂದೆ ಬಂದಿದ್ದಂಥದ್ದು ವಿಷಯಗಳಿದೆ ನನ್ನ ಹತ್ರ. ಯಾತಕ್ಕೆ ಅಧಿಕಾರಿ ಪಾಪ ಮಾಡಿದ್ದು ನಿಮ್ಮ ಪ್ರಿರಗೇಟಿವ್, ಅದು ಡಿ ಸಿನ ಟ್ರಾನ್ಸ್ಫರ್ ಮಾಡಿರೋದು. ನಾನು ಅಧಿಕಾರಿಯನ್ನು ವರ್ಗಾವಣೆ ಮಾಡಿರೋದಕ್ಕೆ ಟೀಕೆ ಮಾಡಲಿಕ್ಕೂ ಹೋಗಲ್ಲ. ಇದೇ ಅಧಿಕಾರಿ ಎಷ್ಟು ಬಾರಿ ಮೂಡಾದಲ್ಲಿ ನಡೆದಿರತಕ್ಕಂಥ ಹಗರಣದ ಬಗ್ಗೆ ಹಲವಾರು ಕೋಟಿಗಳ ದುರ್ಬಳಕೆ ಆಗಿರ್ತಕ್ಕಂಥ ವಿಷಯದಲ್ಲಿ ಎಷ್ಟು ಬಾರಿ ಕಡತಗಳು ನಗರಾಭಿವೃದ್ಧಿ ಇಲಾಖೆಗೆ ಕಳಿಸಿದ್ದಾರೆ. ಈ ಅಧಿಕಾರಿ ಅವರು ಕಳಿಸಿದಂಥ ಮಾಹಿತಿಗಳನ್ನು ಎಲ್ಲಿ ತಗೊಂಡೋಗಿ ಇಟ್ಟಿದ್ರಿ? ಯಾತಕ್ಕೆ ಈ ಹಗರಣ ಬಂದಿದೆ? ಹಗರಣ ಈಗ ಯಾತಕ್ಕೆ ಇಷ್ಟು ದೊಡ್ಡ ಮಟ್ಟದ ಪ್ರಚಾರ ಪ್ರಾರಂಭ ಆಗಿದೆ? ಮುಖ್ಯಮಂತ್ರಿಗಳು 62 ಕೋಟಿ ಅಂತ ಬೆಲೆಯನ್ನು ಕಟ್ಟಿದ್ದಾರೆ ಇವ್ರ ಜಮೀನಿನ ಬಗ್ಗೆ. ಆ ಜಮೀನು ಇವತ್ತೇನು ಅಕ್ವೈರ್ ಆಗಿದೆ ಅಂತಾರೆ, ಅದು ದೊಡ್ಡ ಬ್ರಹ್ಮಾಂಡ ಕರ್ಮಕಾಂಡ ಇದೆ. ಈಗ ಚರ್ಚೆ ಮಾಡಲ್ಲ ಅದ್ರ ಬಗ್ಗೆ. ನಾನೇನು ಮಾಡಬೇಕಾಗಿಲ್ಲ, ಕಾಂಗ್ರೆಸ್ ನಾಯಕರುಗಳೇ ಮಾಡ್ತಾರೆ. ಪಾಪ ಅವರೇ ಅದೆಲ್ಲ ಜವಾಬ್ದಾರಿ ತಗೊಂಡಿದ್ದಾರೆ, ನಾನೇನು ಮಾಡಬೇಕಾಗಿಲ್ಲ. ಪಾಪ ಮಂತ್ರಿಗಳು ಹೇಳಿದ್ದಾರೆ ನೆನ್ನೆ ದಿನ, ಅದೇನೋ ಅವ್ರ ಹೆಸರನ್ನ ನೆನೆಸ್ಕೊಳ್ಳದೇ ಇದ್ದರೆ ನಮಗೆ ನಿದ್ದೆನೇ ಬರಲ್ಲ, ಏನೋ ಹುಚ್ಚಾಸ್ಪತ್ರೆಗೆ ಸೇರಬೇಕು ಅಂತ ಹೇಳೋರು, ಮೆಡಿಕಲ್ ಟ್ರೀಟ್ಮೆಂಟ್ ತಗೋಬೇಕಂತ. ನನಗೆ ಪ್ರಾಬ್ಲಮ್ ಇತ್ತು, ಹೌದು, ವಾಲ್ವ್ ರಿಪ್ಲೇಸ್ಮೆಂಟ್ ಆಗಬೇಕಾಗಿತ್ತು. ಈಗಾಗಲೇ ಚುನಾವಣೆಗಿಂತ ಮುಂಚೆ ಚೆನ್ನೈಗೆ ಹೋಗಿ ಈಗಾಗಲೇ ವಾಲ್ವ್ ರಿಪ್ಲೇಸ್ಮೆಂಟ್ ಮಾಡಿಸ್ಕೊಂಡು ಆರೋಗ್ಯ ಚೆನ್ನಾಗಿ ಇಟ್ಕೊಂಡು ಬಂದಿದ್ದೇನೆ. ನನ್ನ ಆರೋಗ್ಯದ ಬಗ್ಗೆ ಕಾಳಜಿ ಬೇಡ ಅವರಿಗೆ. ನಾನು ಎಲ್ಲೂ ಯಾವ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡಿಬೇಕಾಗಿಲ್ಲ, ಅಲ್ಲೇ ಪಡ್ಕೊಂಡು ಬಂದಾಗಿದೆ ನಾನು. ಆದರೆ ನಿಮ್ಮಗಳಿಗೆ ಹೇಳ್ತಕ್ಕಂಥದ್ದು, ಯಾವ ನಾಡಿನ ಜನತೆಯ ಮುಂದೆ ಪರ್ಸೆಂಟೇಜ್ ಅಪಾದನೆಗಳನ್ನು ಮಾಡ್ತಾ ನಿರಂತರವಾಗಿ ಬರೀ ಹೇಳಿಕೆಗಳ ಮುಖಾಂತರ ಜನತೆಯನ್ನು ಕಾಂಗ್ರೆಸ್ ಪರವಾಗಿ ಓಲೈಸ್ಕೊಳ್ಳಲಿಕ್ಕೆ ಹೊರಟ್ರಿ. ರಾಜ್ಯದಲ್ಲಿ ಒಂದು ಒಳ್ಳೆಯ ಆಡಳಿತ ಬೇಕು ಅಂತೇಳಿ ಜನ ಬಯಸಿ ನಿಮಗೆ 136 ಸ್ಥಾನ ಕೊಟ್ಟರು. ಈ ಒಂದು ವರ್ಷದಲ್ಲಿ ನೀವು ಮಾಡಿರ್ತಕ್ಕಂಥ ಕರ್ಮಕಾಂಡಗಳು ಏನೇನು, ಇವತ್ತು ನಿಮ್ಮ ಕರ್ನಾಟಕ ನಗರ ಗ್ರಾಮೀಣ ನಗರ ನೀರಾವರಿ ಇದ್ಯಾವುದು ನಿಮ್ಮ ಕುಡಿಯೋ ಇದೆಯಲ್ಲ, ನಮ್ಮ ವಿವೇಕ್ ಕುಲಕರ್ಣಿ ಅವರವರ ನೀರಾವರಿ ಸರಬರಾಜು ನಿಗಮ, ಅರ್ಬನ್ ವಾಟರ್ ಸಪ್ಲೈ, ನೀರಾವರಿ ಜಲಶಕ್ತಿ ಅಲ್ಲ, ನೀರಾವರಿ ಸರಬರಾಜು ನಿಗಮ, ನೀರು ಸರಬರಾಜು ನಿಗಮ 24/7. ಇಲ್ಲಿ ವಿವೇಕ್ ಕುಲಕರ್ಣಿ ಏನು ಹೇಳಿಕೆ ಕೊಟ್ಟರು? ವಿನಯ್ ಕುಲಕರ್ಣಿ ಏನು ಹೇಳಿಕೆ ಕೊಟ್ಟರು? ನಾವು ಅಪಾದನೆ ಮಾಡ್ತಾ ಇಲ್ಲ. ಇದೇ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಬ್ಲ್ಯಾಕ್ ಲಿಸ್ಟ್ನಲ್ಲಿ ಇರ್ತಕ್ಕಂಥ ಇವರಿಗೆ ಬೇಕಾದಂಥ ಆಯ್ದ ಕಾಂಟ್ರಾಕ್ಟರ್ಗಳು ಬೇಕಾದಂಥ ರೀತಿ ಸ್ವೇಚ್ಛಾಚಾರವಾಗಿ ಅವಾರ್ಡ್ ಮಾಡಿ ಲೂಟಿ ಆಗ್ತಾ ಇದೆ ಅಂತಕ್ಕಂಥದ್ದನ್ನು BJP ಸ್ನೇಹಿತರು ಹೇಳಿಲ್ಲ, ನಾವು ಹೇಳಿಲ್ಲ. ನಿಮ್ಮ ಪಕ್ಷದ ಶಾಸಕರು ಆ ಅಧ್ಯಕ್ಷ ಸ್ಥಾನಕ್ಕೂ ರಾಜೀನಾಮೆ ಬಿಸಾಕ್ತೀನಿ, ದಾಖಲೆಗಳ ಸಮೇತ ಇಡ್ಲಿಕ್ಕೆ ತಯಾರಾಗಿದ್ದೇನೆ ಅಂತ ಹೇಳಿ ಚರ್ಚೆ ಮಾಡಿರೋದನ್ನು ಮಾಧ್ಯಮಗಳು ನೀವು ಬರೆದಿದ್ದೀರಿ. ಮುಖ್ಯಮಂತ್ರಿಗಳಿಂದ ಏನಾದರೂ ಇದಕ್ಕೆ ಕ್ಲಾರಿಫಿಕೇಶನ್ ಬಂದಿದೆಯಾ? ಇನ್ನು 187 ಕೋಟಿ ಪಾಪ ಏನು ಹಿಂದುಳಿದವರು, ದಲಿತರ ವಾರಸುದಾರರು ಇವರು. ಇದೇನೋ ಈಗ ಅಲ್ಲೆಲ್ಲ ಹುಬ್ಬಳ್ಳಿಲಿ ಬೇರೆ ಇದೇನೋ ಅಹಿಂದ ಸಮಾವೇಶ ಮತ್ತಿನ್ನೊಂದು ನಡೀತದಂತೀಗ, ಡೇಟ್ ಫಿಕ್ಸ್ ಆಗಿದೆ ಅಹಿಂದ ಸಮಾವೇಶ. ಯಾವ ವಾಲ್ಮೀಕಿ ನಿಗಮದಲ್ಲಿ ಪರಿಶಿಷ್ಟ ಜಾತಿಯ ಜನತೆಗೆ ಆರ್ಥಿಕ ನೆರವು ಯೋಜನೆಗಳನ್ನು ಅನುಷ್ಠಾನಕ್ಕೆ ತರ್ತೀವಿ ಅಂತ ಹೇಳಿ
187 ಕೋಟಿ ಹಣ ಇವತ್ತು ಹಗರಣ ಏನಿದೆ, 92 ಕೋಟಿ ಹಣವನ್ನು ಆರ್ಥಿಕ ಇಲಾಖೆಯ ಸಹಮತಿಯನ್ನು ಕೊಟ್ಟು ಯಾವುದೋ ಬ್ಯಾಂಕ್ನಲ್ಲಿ ಇಡಿ ಅಂತಕ್ಕಂಥದ್ದು ಆದೇಶ ಮಾಡಿದ್ದೀರಿ ಅಂತೇಳಿ ಮಾಧ್ಯಮದ ಸ್ನೇಹಿತರು ಜನತೆ ಮುಂದೆ ಇಟ್ಟಿದ್ದೀರಿ. ಈಗ ಅದೆಲ್ಲೋ ವೈನ್ ಶಾಪಲ್ಲಂತೆ, ಸೈಕಲ್ ಶಾಪಲ್ಲಂತೆ ಸಿಕ್ಕಿದ ಕಡೆ ದುಡ್ಡು ವಸೂಲಿ ಮಾಡ್ತಾ ಇದ್ದೀರಲ್ಲ SIT ಬಿಟ್ಟು. ಹಾಂ, ಯಾವ SIT ತನಿಖೆ ಮಾಡಿ ಏನು ಮಾಡ್ತೀರಿ? ಈಗ ಜನಗಳ ದುಡ್ಡು, ಆ ಬಡವರಿಗೆ ಕೊಡಬೇಕಾದ ದುಡ್ಡು ಯಾವ ಆಧಾರದ ಮೇಲೆ ಪ್ರೈವೇಟ್ ಬ್ಯಾಂಕ್ಗಳಲ್ಲಿಟ್ಟು ಬೆಳಗ್ಗೆ ಅಕೌಂಟ್ ಓಪನ್ನು, ಮಧ್ಯಾಹ್ನ ಅಮೌಂಟ್ ಡ್ರಾ ಎಲ್ಲಾದರೂ ಉಂಟಾ? ಇಂಥ ಆಡಳಿತ ನಡೆಸಿ ಅಂತ ನಿಮಗೆ ಜನ ಇವತ್ತು ಮತ ಹಾಕಿದ್ದಾರೆ. ಇಲ್ಲಿ ಏನೋ ಮೂಡೋದು 3 ಪಕ್ಷಗಳು ಸೇರ್ಕೊಂಡವೆ ಅಂತಾರೆ. ಅದನ್ನು GT ದೇವೇಗೌಡರು ಕೇಳಿ ಅಂತ ಬೇರೆ ನೆನ್ನೆ ರೆಫರ್ ಬೇರೆ ಮಾಡವ್ರೆ ಮುಖ್ಯಮಂತ್ರಿಗಳು. GT ದೇವೇಗೌಡರು ಕೇಳಬೇಕಾ ಇದಕ್ಕೆ? ನಾನು ಬೀದಿಲಿ ರೆಕಾರ್ಡ್ಗಳು ಇವತ್ತು ವಿಲೇವಾರಿ ಆಯ್ತವಲ್ಲ, ಹಾಗೆಲ್ಲ ಎಲೆಕ್ಷನ್ ಟೈಮಲ್ಲಿ ಇವತ್ತು ಪೆನ್ ಡ್ರೈವ್ ವಿಲೇವಾರಿ ಆದವಲ್ಲ, ಹಾಗೆ ಈಗ ಮೂಢ ದಾಖಲಾತಿಗಳು ಬೀದಿಲಿ ರವಾನೆ ಆಯ್ತವೆ. ಎಲ್ಲಿಂದ ರವಾನೆ ಆದವು ಇವೆಲ್ಲ? ಈಗ ಯಾರು ರವಾನೆ ಮಾಡಿರೋದು ಜನಗಳ ಮುಂದೆ? ಅದರಿಂದ ಇವತ್ತು ಈ ಸರ್ಕಾರ, ಮುಖ್ಯಮಂತ್ರಿಗಳು ಈ ಪ್ರಕರಣವನ್ನು ಎಷ್ಟು ಲಘುವಾಗಿ ತೆಗೆದುಕೊಂಡಿದ್ದೀರಿ. 62 ಕೋಟಿ ದುಡ್ಡು ಕೇಳ್ತೀರಲ್ಲ ನೀವು ಆ 3 ಎಕರೆಗೆ. ಎಲ್ಲಿದೆ ಆ ಏರಿಯಾದಲ್ಲಿ ಆ ರೇಟು? ನೀವು 3 ಎಕರೆಯಲ್ಲಿ ಜನ ಹೇಳ್ಕೊಂಡಿದ್ದೀರಲ್ಲ, ನನ್ನ ಜಮೀನು, ನಮ್ಮ ಜಮೀನು, ನಮ್ಮನ್ನು ಹೇಳ್ದೆ ಕೇಳಿದೆ ತಪ್ಪು ಮಾಡಿ ಅದಂತೂ ಸೈಟ್ ಮಾಡಿಬಿಟ್ಟವ್ರೆ ಅಂತ ಹೇಳಿ ಅದಕ್ಕೆ ದಂಡ ತೆತ್ತವ್ರು ನಮಗೆ ಅಂತ ಹೇಳ್ತಾ ಇದ್ದೀರಲ್ಲ. ಆ ಜಮೀನು ವಾರಸುದಾರ ಯಾರು? ಆ ಜಮೀನು ಇವತ್ತು ಯಾರ ಹೆಸರಲ್ಲಿದೆ? ಆ ಜಮೀನು ಆಯ್ತಪ್ಪ, ಇವರದೇನೋ ನಿಮ್ಮ ಮೂಡಾದವರು ವಶಪಡಿಸ್ಕೊಂಡ್ಬಿಟ್ರಲ್ಲ ಅವೆಂತ ಪಾರ್ಕ್ ಮಾಡೋಕ್ಕೋ ಸೈಟ್ ಮಾಡೋಕ್ಕೋ. ಅದಾದಮೇಲೆ ಏನೇನು ಬೆಳವಣಿಗೆ ಆಗಿದೆ? ದಾಖಲೆಗಳು ನಿಮ್ಮ ಹೆಲಿಕಾಪ್ಟ್ರಲ್ಲಿ ನಮ್ಮ ಬೈರ್ತಿ ಸುರೇಶ್ ತಂದಿರೋದು ಬೇರೆ. ಆಗಲೇ ದಾಖಲಾತಿಗಳು ಎಲ್ಲೆಲ್ಲಿ ಇಡಬೇಕು ಇಟ್ಟಿದೆ. ಅದನ್ನೇನು ಕೆಂಪಣ್ಣ ಆಯೋಗ ರಚನೆ ಮಾಡಿ ರೀಡು ಎಲ್ಲ ಮುಚ್ಚಾಕಿದ್ರಲ್ಲ, ಅದು ಮೂಡಾದಲ್ಲಿ ಮುಚ್ಚಾಕೋಕ್ಕಾಗಲ್ಲ ನನ್ನ ಅಭಿಪ್ರಾಯದಲ್ಲಿ. ಇದಕ್ಕೆಲ್ಲ ಕಾಲ ಉತ್ತರ ಕೊಡುತ್ತೆ. ನಿಮ್ಮ ಹತ್ರಲ್ಲೇ ಇದಾವಲ್ಲ ಬ್ರದರೆಲ್ಲ, ಬೀದಿಲಿ ರವಾನೆ ಆಗಿದೆ. ಹಾಂ, ಏನು ಹೇಳಿ? ನಿಜ, ಅದು ನಿಂಗ ಆಲಿಯಾಸ್ ಜವರಾ ಅನ್ನೋರು ಜಮೀನು. 92ರಲ್ಲಿ ನೋಟಿಫಿಕೇಷನ್ ಆಯಿತು, 97ರಲ್ಲಿ ಡಿನೋಟಿಫಿಕೇಷನ್ ಆಯಿತು. ಇದೆಲ್ಲ ಇತಿಹಾಸ ಇದೆ. 2004 ಏನಾಯಿತು, 2005 ಏನಾಯಿತು. ಈಗ ಮುಖ್ಯಮಂತ್ರಿಗಳು ಇದು ಇವರ ಧರ್ಮಪತ್ನಿ ಹೆಸರಲ್ಲಿ ಇದ್ದಿದ್ದು ಅಂತ ಹೇಳ್ತಾರಲ್ಲ ಅಲ್ವೇ? ಇವ್ರ ಧರ್ಮಪತ್ನಿ ಹೆಸರಿಗೆ ಯಾವಾಗ ಬಂತು? ಅದೆಂಥದ್ದು ಅರಿಶಿನ ಕುಂಕುಮ ಕೊಡೋದಕ್ಕೆ ಅವರ ಅಣ್ಣ ಕೊಟ್ಟರಲ್ಲ, ಕೊಟ್ಟ ಡೇಟ್ ಏನು? 2013 ಚುನಾವಣೆಯಲ್ಲಿ ನಿಂತಾರಲ್ಲ, ಆ ಚುನಾವಣೆ ನಿಂತಾಗ ಈ ಪ್ರಾಪರ್ಟಿ ಘೋಷಣೆ ಮಾಡ್ಕೊಂಡವ್ರ? ಚುನಾವಣೆಗೆ ಅರ್ಜಿ ಹಾಕಬೇಕಾದ್ರೆ ಅಫಿಡವಿಟ್ನಲ್ಲಿ ಈ ಆಸ್ತಿ ಅವ್ರದ್ದು ಧರ್ಮಪತ್ನಿ ಹೆಸರಲ್ಲಿ ಇರ್ತಕ್ಕಂಥದ್ದು ಮಾಹಿತಿ ಕೊಟ್ಟವರ 2013.
ಭಾಳ ವಿಷಯ ಇದೆ, ಮಾತಾಡೋಣ ಬನ್ನಿ. ನಮಸ್ಕಾರ ಎಲ್ಲ. ಹಾಂ ನೋಡೋಣ, ಇಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆ ನಡೀಬೇಕು. ಚುನಾವಣೆ ನಡೆಯೋದಕ್ಕಿಂತ ಮುಂಚೆ ಮೆಂಬರ್ಶಿಪ್ ಡ್ರೈವ್ ಆಗಿ ಹೊಸದಾಗಿ ತಾಲೂಕು ಮಟ್ಟದಿಂದಲೂ ಚುನಾವಣೆಗಳಾಗಬೇಕು. ತಾಲೂಕು ಮಟ್ಟದಿಂದ ಆಯ್ಕೆಯಾಗಿ ಬರ್ತಕ್ಕಂಥವರು ನಮ್ಮ ಬೈಲಾದಲ್ಲೇನಿದೆ ಅಧ್ಯಕ್ಷನ ಆಯ್ಕೆ ಮಾಡ್ತಕ್ಕಂಥದ್ದು, ಆ ಒಂದು ಚುನಾವಣೆಯು ಸಹ ಇವತ್ತು ನಮ್ಮ ಬೈಲಾದಲ್ಲಿ ಇರ್ತಕ್ಕಂಥ ರೀತಿಯಲ್ಲೇ ನಡೀಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೆ. ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯ ಜವಾಬ್ದಾರಿಯನ್ನು ನನಗೆ ನೀಡಿದ್ದಾರೆ ಶಾಸಕ ಮಿತ್ರರು. ದೇವೇಗೌಡರ ಜೊತೆ ಚರ್ಚೆ ಮಾಡಿ ಅಂತಿಮವಾದ ಘೋಷಣೆ ಮಾಡ್ತೀವಿ. ಬಹಳ ಮುಖ್ಯವಾಗಿ ಚನ್ನಪಟ್ಟಣದ ವಿಚಾರವಾಗಿ ಸರ್, ನಿನ್ನೆ ಯೋಗೇಶ್ವರ್ ಒಂದು ಮಾತು ಹೇಳಿದ್ದಾರೆ, ನಾನೇ ಅಭ್ಯರ್ಥಿ, ಕುಮಾರಸ್ವಾಮಿ ಅವರು ಗ್ರೀನ್ ಸಿಗ್ನಲ್ ಕೊಡಬೇಕಷ್ಟೇ ಅಂತ ಹೇಳಿದ್ದಾರೆ. ಈಗ ಇಲ್ಲಿ ಪ್ರಶ್ನೆ ಬ್ರದರ್, 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಇದೆ. 3 ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇದ್ದಂಥದ್ದು ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು, ಇನ್ನೊಂದು ಕ್ಷೇತ್ರದಲ್ಲಿ BJPಯ ಶಾಸಕರಿದ್ದಂಥದ್ದು, ಚನ್ನಪಟ್ಟಣದಲ್ಲಿ JDSನ ಶಾಸಕರು ಇರ್ತಕ್ಕಂಥದ್ದು. ಈ 3 ಕ್ಷೇತ್ರದಲ್ಲಿ ರಾಜೀನಾಮೆ MP ಗಳಾಗಿರೋದ್ರಿಂದ ರಾಜೀನಾಮೆ ಕೊಟ್ಟಿದ್ದೇವೆ. ಇಲ್ಲಿ ಪ್ರಶ್ನೆ, ನನ್ನ ಕಾರ್ಯಕರ್ತರುಗಳ ಒಪಿನಿಯನ್ನು ನಾನು ತಗೋಬೇಕಲ್ಲ. ನಾನು ಅವ್ರಿಗೂ ಹೇಳಿದ್ದೇನೆ, ನಮ್ಮ ಕಾರ್ಯಕರ್ತರುಗಳನ್ನು ಭೇಟಿ ಮಾಡಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿ, ನಂತರ ತೀರ್ಮಾನ ಮಾಡೋಣ ಅಂತ ಹೇಳಿದ್ದೇನೆ. ಇಲ್ಲಿ ಇನ್ನೂ ಯಾವುದೇ ರೀತಿಯ ತೀರ್ಮಾನಗಳು BJP ಹೈಕಮಾಂಡ್ ಜೊತೆನೂ ನಾನು ಚರ್ಚೆ ಮಾಡಿಲ್ಲ. ಅವರು ಇನ್ನೂ ನನ್ನ ಜೊತೆ ಯಾರೂ ಚರ್ಚೆ ಮಾಡಿಲ್ಲ. ರಾಜ್ಯದ ನಾಯಕರುಗಳು ಯಾರೂ ಚರ್ಚೆ ಮಾಡಿಲ್ಲ. ಈಗ ಆ ಕ್ಷೇತ್ರದಲ್ಲಿ ನಾನು 2 ಬಾರಿ ಚುನಾವಣೆಯಲ್ಲಿ ಗೆದ್ದಿದ್ದೇವೆ ಕಾರ್ಯಕರ್ತರ ದುಡಿಮೆ ಮೇಲೆ. ನನ್ನ ಕಾರ್ಯಕರ್ತರುಗಳ ಸಹಮತ ಇಲ್ಲದೆ ನಾನು ಯಾವುದೂ ನಿರ್ಧಾರ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅವರು ನಿಲ್ಲಬೇಕು ಅಂತಕ್ಕಂಥದ್ದು, ಹಿಂದೆ 4-5 ಬಾರಿ ಶಾಸಕರಾಗಿದ್ದಾರೆ, ಅವರು ಆ ಕ್ಷೇತ್ರದಲ್ಲಿ ಪ್ರತಿನಿಧಿಸ್ತಾ ಇದ್ದಾರೆ. ನಮಗೆ ಮತ್ತು ಅವರಿಗೆ ಹಿಂದಿನ ಚುನಾವಣೆಗಳಲ್ಲಿ ಪ್ರತಿಸ್ಪರ್ಧೆಗಳು ನಡೆದಿದೆ. ಮುಂದಿನ ಒಂದು ತೀರ್ಮಾನಗಳು ಏನು ಮಾಡಬೇಕು ಅನ್ನೋದನ್ನು ನಾನು ಸಹ ನಮ್ಮ ಪಕ್ಷದ ಮುಖಂಡರುಗಳು, ನನ್ನ ಕಾರ್ಯಕರ್ತರು, ಚನ್ನಪಟ್ಟಣದ ಕ್ಷೇತ್ರದ ನನ್ನ ಮತದಾರರೇನಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡಿ ಅಂತಿಮವಾದ ನಿರ್ಣಯ ಮಾಡ್ತೀವಿ. ಭಾಳ ಹೆಸರುಗಳು ಬರ್ತಾ ಇರ್ತದೆ. ಈಗ ನಿಖಿಲ್ ಕುಮಾರಸ್ವಾಮಿ ಅಂತ ಇತ್ತು, ಈಗ ನಿಖಿಲ್ ಕುಮಾರಸ್ವಾಮಿ ಬೈಪಾಸ್ ಆಗಿದ್ದಾರೆ. ಅನ್ಸೂಯ ಅವರ ಹೆಸರನ್ನ ತಂದಿದ್ದೀರಿ. ಅನ್ಸೂಯ ಅವರ ಹೆಸರು ಚುನಾವಣೆ ಮುಗಿದು ಹತ್ರ ಬರ್ತಿದ್ದಂಗೆ, ಸಮೀಪ ಬರ್ತಿದ್ದಂಗೆ ಮತ್ತಿನ್ನು ಯಾವ ಹೆಸರು ಬರುತ್ತೋ ಕಾದು ನೋಡಿ. ಹಾಂ, ಇದು ಪ್ರತಿಯೊಂದು ವಿಷಯದಲ್ಲೂ ಕೇಂದ್ರ ಸರ್ಕಾರದ ತೀರ್ಮಾನಗಳಿಗೆ ತದ್ವಿರುದ್ಧವಾಗಿ ರಾಜ್ಯ ಸರ್ಕಾರಗಳು ತೀರ್ಮಾನ ಮಾಡ್ತಕ್ಕಂಥ ಕೆಲಸಗಳು ಮಾಡಿದಾಗ ಒಂದು ಪರಸ್ಪರ ವಿಶ್ವಾಸಗಳೆಲ್ಲಿ ಮೂಡುತ್ತೆ. ಇರ್ತಕ್ಕಂಥ ನಮ್ಮ ಫಂಡಮೆಂಟಲ್ ವ್ಯವಸ್ಥೆಯಲ್ಲಿ ಕೂತು ಚರ್ಚೆಗಳಾಗಿ ಅದರ ಸಾಧಕ ಬಾಧಕಗಳು ಏನಿದೆ ಅದರ ಹಿನ್ನೆಲೆಯಲ್ಲಿ ತೀರ್ಮಾನಗಳಾಗಬೇಕು. ಅವರೇನೋ ಮಾಡಿದ್ದಾರೆ ಅದನ್ನು ನಾವು ವಿರೋಧ ಮಾಡ್ತೀವಿ, ನಮ್ಮದೇ ಕಾನೂನು ತರ್ತೀವಿ ಅಂತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಅವರುಗಳೇ ತೀರ್ಮಾನಕ್ಕೆ ಬರಬೇಕು. ಅವ್ರು ಕೆಲಸ ಮಾಡ್ತಾ ಇಲ್ಲ ಅಂತಲೇ ನಾನು ಹೋಗಿದ್ದಲ್ಲಿ. ಕಳೆದ 1 ವರ್ಷದಿಂದ ಕೆಲಸ ಮಾಡಿದರೆ ನನಗೆ ನೆನ್ನೆ 3,000 ಅರ್ಜಿ ಹಾಕ್ಕೊಡೋರು. ಪಾಪ ಅವ್ರ ನಿಷ್ಠೆಯಿಂದ ಜನಗಳು ಕೆಲಸ ಮಾಡಿದರೆ ಶಾಸಕರು, ಮಂತ್ರಿಗಳು ನೆನ್ನೆ 3,000 ಅರ್ಜಿ ತಂದು ಕೊಟ್ಟವರಲ್ಲ ಜನ. ಅವ್ರು ಮಾಡೋ ಕೆಲಸವೇ ಅದು. ಅದೇ ಅವ್ರು ಕೇಳಬೇಕು ಅವರಿಗೆ. ನಾನು ಅವ್ರ ಅಪ್ಪಣೆ ತಗೊಂಡು ಹೋಗ್ಬೇಕಾ ಮಂಡ್ಯಕ್ಕೆ ಹೋಗೋಕ್ಕೆ? ಹೌದು, ನರೇಂದ್ರ ಮೋದಿಯವರು ಕೇಂದ್ರದಲ್ಲಿ ಮಂತ್ರಿಯಾಗಿ ಜವಾಬ್ದಾರಿ ನಿರ್ವಹಣೆ ಮಾಡುವಂಥೇಳಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಕೆಲಸವನ್ನು ನಿರ್ವಹಣೆ ಮಾಡೋದ್ರ ಜೊತೆಗೆ ನನ್ನನ್ನು ಅಲ್ಲಿ ಕಳಿಸಿದ್ರಲ್ಲ ಮಂಡ್ಯ ಜಿಲ್ಲೆಯ ಮತದಾರ ಬಂಧುಗಳು, ನರೇಂದ್ರ ಮೋದಿಯವರು ಇವತ್ತು ನನಗೆ
ಕರೆದು ಗೌರವಾನ್ವಿತ ಪ್ರಧಾನಮಂತ್ರಿಗಳು ಏನೋ ವಿಶ್ವಾಸದಲ್ಲಿ ಆ ಒಂದು ಜವಾಬ್ದಾರಿ ಕೊಡಬೇಕಾದ್ರೆ ಇಲ್ಲಿ ನನ್ನ ಮೂಲ ಕಳಿಸೋರಲ್ಲ ಜನ, ಆ ಜನಗಳ ಕಷ್ಟ ಸುಖ ಕೇಳಕ್ಕೆ ಬರಬಾರ್ದ ನಾನು.